ನಮಸ್ಕಾರ ಎಲ್ರಿಗೂ ಎಲ್ಲ ಮಹಿಳಾ ಮಣಿಗಳಿಗೂ ವಿಮೆನ್ಸ್ ಡೇಯ ಶುಭಾಶಯಗಳು. ಮಹಿಳಾ ದಿನ ಅಂತಂದರೆ ನಮಗೆಲ್ಲ ಪ್ರತಿನಿತ್ಯ ಸಂಭ್ರಮವೋ ಸಂಭ್ರಮ. ಅದರಲ್ಲೂ ವರ್ಷಕ್ಕೊಂದ್ಸಲ ಈ ವಿಮೆನ್ಸ್ ಡೇ ಅನ್ನೋದಂತೂ ಬಂದ್ಬಿಡುತ್ತೆ. ಅದರಲ್ಲೂ ನಾವು ಮಾಡ್ದಲ್ಲೇ ಇರೋ ಆಚರಣೆ ಒಂದೊಂದಲ್ಲ. ಇವಾಗ ಸದ್ಯಕ್ಕೆ ನಾನು ಮಲ್ಲೇಶ್ವರಂನಲ್ಲೇ ಇರ್ತಕ್ಕಂಥ ಕರ್ನಾಟಕ ಪಠ್ಯಪುಸ್ತಕ ಮಂಡಳಿನಲ್ಲಿದ್ದೀನಿ. ಇಲ್ಲೇ ವಿಮೆನ್ಸ್ ಡೇ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ನಾವು ನೋಡ್ಬೋದು. ಬಹಳ ವಿಶೇಷವಾಗಿ ಹೆಣ್ಣು ಅನ್ನೋಳು ಒಂದೇ ಒಂದು ರೋಲ್ನ ಪ್ಲೇ ಮಾಡೋಲ್ಲ. ಮಗಳಾಗಿ, ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅಷ್ಟಕ್ಕೂ ಸೊಸೆಯಾಗಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನನ್ನು ಅಸ್ತಿತ್ವವನ್ನು ತಾನು ಕಂಡುಕೊಳ್ಳೋದ್ರಲ್ಲಿ ಹೆಣ್ಣು ಎಲ್ಲವನ್ನು ಕೂಡ ಮರ್ತು ಬಿಡ್ತಾಳೆ. ತನ್ನ ಬಗ್ಗೆ ತಾನು ಯೋಚನೆ ಮಾಡೋಕ್ಕೂ, ಊಟ ಮಾಡೋಕ್ಕೂ ಕೂಡ ಕೆಲವೊಂದು ಸಲ ಅವಳಿಗೆ ಟೈಮ್ ಇರೋದಿಲ್ಲ. ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಫನ್ ಇರುತ್ತೆ, ಮಾತಾಡೋಣ. ಇವಾಗ ಸದ್ಯಕ್ಕೆ ನನ್ನ ಜೊತೆಗೆ ನಿರ್ದೇಶಕಿಯಾಗಿರುವಂತಹ ಪ್ರೇಮಾ ಮ್ಯಾಮ್ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರಿಗೆ ಈ ವುಮೆನ್ಸ್ ಡೇ ಅನ್ನೋದು ಎಷ್ಟು ಸ್ಪೆಷಲ್ ಎಲ್ಲ ಮಾತಾಡೋಣ ಬನ್ನಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಸಂತೋಷವಾಗಿದ್ದೀನಿ, ಥ್ಯಾಂಕ್ ಯು. ನಿಜವಾಗ್ಲೂ ಮಹಿಳೆಯರಾಗಿರೋದಕ್ಕೆ ಮತ್ತು ಮಹಿಳಾ ಸಿಬ್ಬಂದಿಗಳು ಹೆಚ್ಚು ಇರೋವಂಥ ಕಡೆ ಕೆಲಸ ಮಾಡೋದಕ್ಕೆ ಬಹಳ ಸಂತೋಷ ಅನಿಸುತ್ತೆ. ನಿಮ್ಮ ಪ್ರಕಾರ ವುಮೆನ್ಸ್ ಡೇ ಅಂತಂದರೆ ಏನು? ವುಮೆನ್ಸ್ ಡೇ ಅಂತಂದರೆ ನಮ್ಮನ್ನು ನಾವು ಒಂದು ರೀತಿ ಆತ್ಮಾವಲೋಕನ ಮಾಡ್ಕೊಳ್ಳೋಂಥ ಒಂದು ಸಂದರ್ಭ. ಮಹಿಳೆಯರು ಅಂದ ತಕ್ಷಣ ನಮಗೆ ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕು ಅಂತೇನು ನಿರೀಕ್ಷೆ ಮಾಡೋಲ್ಲ. ಸಮಾನತೆಯನ್ನು ಕೊಡಬೇಕು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೂ ಸಹ ಒಂದಿಷ್ಟು ಸಮಪಾಲು ಸಮಬಾಳು ಅನ್ನೋದಿರಬೇಕು ಅಂತ ಆಶಿಸ್ತೇನೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ಪಲಾಯನ ಮಾಡಬೇಕು ಅಂಥೇಳಿ ನಾನು ವಿಶೇಷವಾಗೇನು ನಿರೀಕ್ಷೆ ಮಾಡೋಲ್ಲ. ಮಹಿಳಾ ಸಬಲೀಕರಣ ಅನ್ನೋದು ಬಹಳ ಮುಖ್ಯ ಮಹಿಳೆಯರಿಗೆ. ನಿಮ್ಮ ಪ್ರಕಾರ ಮಹಿಳಾ ಸಬಲೀಕರಣ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮುಖ್ಯ? ಖಂಡಿತವಾಗ್ಲೂ ಎಲ್ಲ ಕಾಲಾವಧಿಯಲ್ಲೂ ಸಹ, ಎಲ್ಲ ಕಾಲಘಟ್ಟದಲ್ಲೂ ಮಹಿಳಾ ಸಬಲೀಕರಣ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರು ಸಬಲರಾಗಬೇಕು. ಅವರ ತೀರ್ಮಾನಗಳಿಗೆ ಒಂದಿಷ್ಟು ಬೆಲೆ ಸಿಗಬೇಕು. ಅವರ ನಿರ್ಧಾರಗಳು ಅನುಷ್ಠಾನಗೊಳ್ಳಬೇಕು ಅಂತಂದರೆ ಮಹಿಳೆಯರು ಹೆಚ್ಚು ಸುಶಿಕ್ಷಿತರಾಗಬೇಕು. ಶಿಕ್ಷಣದ ಜೊತೆಗೆ ಅವರಿಗೆ ಒಂದಿಷ್ಟು ವೈಚಾರಿಕತೆ, ಅವರು ವಿಮರ್ಶೆ ಮಾಡುವಂತಹ ಗುಣ ಇವೆಲ್ಲವೂ ಬರಬೇಕು ಅಂತಲೇ ಮಹಿಳೆಯರು ಮೊದಲು ಸಾಕ್ಷರರಾಗಬೇಕು. ಆರ್ಥಿಕವಾದಂಥ ಸ್ವಾತಂತ್ರ್ಯ ಸಿಗಬೇಕು. ಸ್ವೇಚ್ಛಾಚಾರ ಬೇಡ, ಆರ್ಥಿಕ ಸ್ವಾತಂತ್ರ್ಯ. ಅವರ ತೀರ್ಮಾನಗಳಿಗೆ ಒಂದಿಷ್ಟು ಬೆಲೆ ಸಿಕ್ಕರೆ ಖಂಡಿತವಾಗ್ಲೂ ಅವಳ ಸಬಲೀಕರಣ ಆಗುತ್ತೆ. ಅವಳಿಂದ ಸಮಾಜಕ್ಕೆ ಒಂದು ವಿಶೇಷವಾದ ಕೊಡುಗೆ ಸಲ್ಲಿಕೆ ಆಗುತ್ತೆ ಅಂತ ಭಾವಿಸ್ತೀನಿ. ಮೇಡಮ್, ನಿಮ್ಮನ್ನು ನಿರ್ದೇಶಕಿಯಾಗಿ ನೋಡೋಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ. ಅದರಲ್ಲೂ ನಾವು ಕೂಡ ಎಲ್ಲರೂ ಮಹಿಳೆಯರೇ ಆಗಿರೋದ್ರಿಂದ ಇನ್ನೂ ಏನೋ ಒಂಥರ ಖುಷಿಯಾಗುತ್ತೆ. ನೀವು ನಿರ್ದೇಶಕಿಯಾಗಿದ್ದೀರಾ ಅಂತಂದರೆ ನಿಮಗೂ ಕೂಡ ಕಷ್ಟದ ಡೇಸ್ ಅಂತೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ ವಿಶೇಷವಾಗಿ ಹೇಳಬೇಕು ಅಂದರೆ, ಮೊದಲನಾಗಿ ನನ್ನ ತಂದೆ ತಾಯಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರ ಋಣಭಾರ ನನ್ನ ಮೇಲಿದೆ. ಯಾಕೆಂದರೆ ವಿಶೇಷವಾಗಿ ಈಗೊಂದು 3-4 ದಶಕಗಳ ಹಿಂದೆ ಶಿಕ್ಷಕರಾಗಿದ್ದಂತಹ ತಂದೆಯವರು, ವಿಶೇಷವಾಗಿ ನಾವು 4 ಜನ ಹೆಣ್ಣು ಮಕ್ಕಳಿದ್ದರೂ ಸಹ ಎಲ್ಲರಿಗೂ ಸಹ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಿಸಿದ್ರು. ಆ ಒಂದು ವಿದ್ಯಾಭ್ಯಾಸ ಅವರು ನಮ್ಮನ್ನು ಪುರುಷರಿಗೆ ಸಮಾನವಾಗಿ ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರಿಂದ ನಮ್ಮ ಶಿಕ್ಷಕ ಬಂಧುಗಳು, ಸಮಾಜ ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಿರ್ದೇಶಕಿಯಾಗಿ ಕೆಲಸ ನಿರ್ವಹಿಸೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಅದರಿಂದ ವಿಶೇಷವಾಗಿ ತಂದೆ ತಾಯಿಗಳಿಗೆ, ಈ ಸಮಾಜಕ್ಕೆ, ನನ್ನ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಎಷ್ಟು ಖುಷಿ ಇದೆ ಮೇಡಮ್? ನಿಜವಾಗ್ಲೂ ನನ್ನ ಕೆಲಸದಲ್ಲಿ ತುಂಬ ಸಂತೋಷ ಇದೆ. ಇದು ಒಂದು ಸಾಂಘಿಕವಾಗಿರ್ತಕ್ಕಂತಹ ಸಂಸ್ಥೆ. ಈ ಒಂದು ಮುಂಚೂಣಿಯಲ್ಲಿ ಅಥವಾ ಈ ಸಂಸ್ಥೆಯ ನೇತೃತ್ವವನ್ನು ನಾನು ವಹಿಸಿದ್ದಾದ್ರೂ ಸಹ ನನ್ನ ಹಿಂದೆ ಒಂದು ದೊಡ್ಡದಾದ ಪಡೆ ಇದೆ. ಒಬ್ಬರು ಶಿಕ್ಷಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಇವರೆಲ್ಲರೂ ಒಂದು ಒಮ್ಮತದಿಂದ ಇಡಿಯಾದರೆ ಉಳಿದೆವು, ಬಿಡಿಯಾದರೆ ಅಳಿದೆವು ಅನ್ನೋ ರೀತಿಯಲ್ಲಿ ಸಾಂಘಿಕ ಪ್ರಯತ್ನದಿಂದ ಇವತ್ತು 12 ಕೋಟಿಯಷ್ಟು ಪುಸ್ತಕವನ್ನು ಪ್ರಿಂಟ್ ಮಾಡಿ ಇಡೀ ರಾಜ್ಯವ್ಯಾಪಿಯಾಗಿ ಶಾಲೆ ಪ್ರಾರಂಭಕ್ಕೆ ಮಕ್ಕಳ ಕೈಗೆ ಪುಸ್ತಕ ಸಿಗ್ತಕ್ಕಂಥ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ನನ್ನ ಸಂಸ್ಥೆ ಎಲ್ಲ ಅಧಿಕಾರಿಗಳನ್ನು, ಸಿಬ್ಬಂದಿಯನ್ನು ನನ್ನೊಂದಿಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಮೇಡಮ್, ಈಗ ನಿಮ್ಮ ಥರ ಸಾಧನೆ ಮಾಡಬೇಕು ಅಂತ ಭಾಳಷ್ಟು ಜನ ಯೋಚನೆ ಮಾಡಿರ್ತಾರೆ. ಅಂಥವ್ರಿಗೆ ನಿಮ್ಮಿಂದ ಒಂದು ಸಂದೇಶ, ಮೆಸೇಜ್ ಅಂತ ಏನಾದರೂ ಹೇಳೋದಿದ್ರೆ? ಖಂಡಿತವಾಗ್ಲೂ ಮೊದಲು ಓದುವಂಥ ಅವಧಿಯಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಸಮಾಜದ ವಿದ್ಯಮಾನಗಳ ಕಡೆಗೆ ಸ್ಪಂದನೆಯನ್ನು ನೀಡಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಅಂಥೇಳಿ ಹಿಂಬೀಳುವಿಕೆಯನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಬೆಳೆಸ್ಕೊಳ್ಳೋದಲ್ಲೇ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸ, ಅದಕ್ಕೆ ಪೂರಕವಾದಂಥ ನಿರಂತರ ಶ್ರದ್ಧೆ, ಬದ್ಧತೆ,
ಪರಿಶ್ರಮವನ್ನು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಖಂಡಿತ ಈಗ ತುಂಬ ಅವಕಾಶಗಳಿದೆ. ಎಲ್ಲ ಕ್ಷೇತ್ರದಲ್ಲೂ ಸಹ ಸಮಾನವಾದ ಅವಕಾಶಗಳಿದ್ದಾವೆ. ಅದಕ್ಕೆ ನಿರಂತರ ಪರಿಶ್ರಮ, ಒಂದು ಬದ್ಧತೆ, ಇಚ್ಛಾಶಕ್ತಿ ಇಟ್ಟರೆ ಖಂಡಿತ ಮಹಿಳೆಯರು ಒಳ್ಳೆಯ ಸಾಧನೆ ಮಾಡ್ಬೋದು. ನನಗೂ ಸಹ ಇಬ್ಬರು ಹೆಣ್ಣುಮಕ್ಕಳು, ಅವರು ಸಹ ಇವತ್ತು ವೈದ್ಯರಾಗಿ ಒಳ್ಳೆಯದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಅವಕಾಶಗಳಿದೆ. ಆ ಅವಕಾಶಗಳನ್ನು ಸದುಪಯೋಗ ಬಳಸ್ಕೊಳ್ಬೇಕು. ಎಷ್ಟೋ ಸಲ ಒಂದು ಸಲ ಅನಿಸುತ್ತೆ ಅವಕಾಶಗಳು ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಖಂಡಿತ ಬರೋಲ್ಲ. ಅಂಥ ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳುವಷ್ಟು ನಾವು ಸಬಲರಾಗಿ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಇತ್ತೀಚೆಗೆ ಹೆಣ್ಮಕ್ಳಿಗೆ ಗೌರವ ಸಮಾನತೆ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಯಾಕೆಂದರೆ ರಾಜ್ಯದಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೀತಿದೆ. ದೌರ್ಜನ್ಯ ಆಗೋದಾಗಿರ್ಬೋದು, ಹೆಣ್ಮಕ್ಳು ಕೊಲೆ ಆಗೋದು, ರೇಪ್ ಆಗೋದು, ಇಂತಹ ಘಟನೆಗಳು ನಡೀತಾ ಇದೆ. ಗೌರವ ಸಮಾನತೆ ಎಷ್ಟು ಮುಖ್ಯ ಹೆಣ್ಣಿಗೆ? ಖಂಡಿತವಾಗ್ಲೂ ಗೌರವ ಸಮಾನತೆ ಇವೆಲ್ಲವನ್ನು ಸಹ ನಾವು ನೋಡುವಂಥ ದೃಷ್ಟಿಕೋನದಲ್ಲಿದೆ. ಮತ್ತು ಇದಕ್ಕೆ ನಮ್ಮನ್ನು ನಾವು ಸಜ್ಜುಗೊಳಿಸ್ಕೊಳ್ಬೇಕು. ಫಸ್ಟು ನಮಗೆ ಗೌರವ ಕೊಡುವ ರೀತಿಯಲ್ಲಿ ನಮ್ಮ ವರ್ತನೆಗಳಿರಬೇಕು, ನಮ್ಮ ನಡವಳಿಕೆಗಳಿರಬೇಕು. ಮತ್ತು ಅಂಥ ರೀತಿಯಲ್ಲಿ ನಾವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ರೂ ಸಹ ನಮ್ಮ ಗೌರವಕ್ಕೆ ಕುಂದು ಬರುತ್ತೆ ಅಂತಂದರೆ ಆಗ ಸಾಂಘಿಕವಾಗಿ ಪ್ರತಿಭಟನೆ ಮಾಡ್ತಕ್ಕಂತಹ, ಅದರ ವಿರುದ್ಧ ಧ್ವನಿ ಎತ್ತುವಂತಹ ಒಂದು ಎದೆಗಾರಿಕೆಯನ್ನು ಸಹ ಹೆಣ್ಮಕ್ಳು ಬೆಳೆಸ್ಕೊಳ್ಬೇಕು. ತುಂಬ ಖುಷಿ ಆಗ್ತಿದೆ. ನಮಗೆ ಅಂತಲೇ ಒಂದು ದಿನ ಮೀಸಲಾಗಿರೋದು ತುಂಬ ಸಂತೋಷಕರವಾದಂಥ ವಿಷಯ. ಈ ದಿನ ಕೇವಲ ಬರೀ ಆಚರಣೆ ಆಗಬಾರ್ದು, ಅದಕ್ಕೊಂದು ಅರ್ಥಗರ್ಭಿತವಾಗಿ ನಾವು ಅದನ್ನು ಆಚರಣೆ ಮಾಡಿದ್ರೆ ತುಂಬ ಅದು ಸಫಲವಾಗುತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳಿಸ್ತೀನಿ. ನಿಮಗೆ ಎಷ್ಟು ಸ್ಪೆಷಲ್ ಮಹಿಳಾ ದಿನಾಚರಣೆ? ನಮಗೆ ತುಂಬ ಒಂದು ವಿಶೇಷವಾದದ್ದು ಮಹಿಳಾ ದಿನಾಚರಣೆ ಅನ್ನೋದು. ನಮಗೆಲ್ಲ ಗೊತ್ತಿರೋಂಗೆ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ಹಾಗಾಗಿ ಮಹಿಳೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾಳೆ. ಈ ಕ್ಷೇತ್ರದಲ್ಲಿ ಹಿಂದೆ ಇದ್ದಾಳೆ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳೋ ಥರ ಇವತ್ತೊಂದು ದಿನ ಹೆಣ್ಮಕ್ಳಲ್ಲಿ ನಮಗೆ ಫಸ್ಟು ಒಂದು ವಿಶ್ವಾಸ ಅನ್ನೋದು ಇರಬೇಕು. ಏನು ಕೊಟ್ಟರು ನಾವು ಮಾಡ್ತೀವಿ ಅನ್ನೋದು ಇರಬೇಕು. ಅದ್ರ ಜೊತೆಗೆ ಸಹನೆ, ತಾಳ್ಮೆ, ಕೌಟುಂಬಿಕ ಹಿನ್ನೆಲೆಯಲ್ಲಿ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಯಾವುದೇ ಕೆಲಸವನ್ನು ಕೂಡ ನಾವು ಸುಲಭವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇವತ್ತೊಂದು ದಿನ ನಾವು ನೋಡ್ತಾ ಇದ್ದರೆ ಹೆಣ್ಮಕ್ಳು ಆರ್ಥಿಕವಾಗಿ ಕೂಡ ಸಬಲರಾಗಿದ್ದಾರೆ. ನಾವು ಎಲ್ಲೇ ಹೋಗ್ತಾ ಇರಲಿ, ಒಂದು ಗಾರ್ಮೆಂಟ್ಸ್ಗೆ ಹೋದರೆ ಸಾವಿರಾರು ಜನ ಹೆಣ್ಮಕ್ಳು ಪ್ರತಿದಿನ ಈಚೆ ಬರ್ತಿದ್ದಾರೆ. ಯಾಕೆ ಅವರ ರೀತಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ. ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತೊಂದು ದಿನ ನಾವು ಪ್ರಸ್ತುತವಾಗಿ ಮಹಿಳೆಯರು ಆರ್ಥಿಕವಾಗಿ ನಾವು ಸ್ವಾವಲಂಬನೆಯನ್ನು ಪಡೆದಿದ್ದೀರಿ. ನಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗಬೇಕು. ಆ ಮನ್ನಣೆ ಸಿಗಬೇಕಂದ್ರೆ ಅದೇ ಸಿಗಲ್ಲ. ನಾವು ಆ ರೀತಿ ಮನ್ನಣೆ ಸಿಗುವಂಥ ರೀತಿ, ನಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂಥ ರೀತಿ ನಾವು ನಡ್ಕೊಂಡ್ರೆ ಅಥವಾ ನಾವು ತೀರ್ಮಾನಗಳನ್ನು ಕೈಗೊಂಡ್ರೆ ಸುಲಭವಾಗಿ ನಾವು ವೈಯಕ್ತಿಕ ಬದುಕನ್ನು ಹಾಗೂ ಕಚೇರಿ ಬದುಕನ್ನು ನಿರ್ವಹಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಮೇಡಮ್, ಇವಾಗ ನಿಮಗೆ ವೈಯಕ್ತಿಕ ಬದುಕು ಹಾಗೆ ಕಚೇರಿ ಬದುಕಿನ ಮಧ್ಯೆ ಏನೋ ಸ್ಟ್ರೆಸ್ಸು ಆ ರೀತಿ ಏನಾದ್ರು ಅನಿಸುತ್ತೆ. ಆದರೆ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲಿದೆ. ಹೇಗೆ ನಿಭಾಯಿಸ್ತೀವಿ ಅಂದರೆ ಎರಡನ್ನೂ ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಕೆಲಸ ಇದ್ದಾಗ ಮನೆ ಕಚೇರಿಗೆ ಬಂದಾದಮೇಲೆ ಪೂರ್ಣ ಪ್ರಮಾಣದಲ್ಲಿ ಕಚೇರಿ ಕೆಲಸದಲ್ಲಿ ತೊಡಗಿಸ್ಕೊಳ್ತೀವಿ. ಅನಿವಾರ್ಯ ಇದ್ದಾಗ ಒಂದೊಂದು ಸತಿ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಕಚೇರಿಗೋಸ್ಕರ. ಆವಾಗ ಮನೇನೂ ಕೂಡ ಕೆಲಸ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ಕೋಬೋದು. ಮನೆಯಲ್ಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ. ನನಗೂ ಕೂಡ 2 ಹೆಣ್ಮಕ್ಳಿದ್ದಾರೆ. ಅವರು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಅಡ್ಮಿನ್ನಲ್ಲಿ ಹೆಚ್ಚು ಕೆಲಸ ಮಾಡ್ಕೊತಾರೆ. ನಾನು ಅಕಾಡೆಮಿಕ್ ಸೈಡಾಗಿ ಮಾಡ್ಕೊತೀವಿ. ಹೊಂದಾಣಿಕೆ ಅನ್ನೋದು ಮುಖ್ಯ ಇರಬೇಕಷ್ಟೇ ಅಮ್ಮ. ಮೇಲು ಕೀಳು ಅಥವಾ ಅವರು ಉನ್ನತ ನಾನು ಕಡಿಮೆ ಅನ್ನೋದಕ್ಕಿಂತ ಇಬ್ಬರು ಸಪೋರ್ಟಿವ್ ಆಗಿದ್ದರೆ ಎರಡೂ ಕೆಲಸಗಳನ್ನು ನಾವು ಸಮತೋಲನವಾಗಿ ನಿರ್ವಹಿಸಬಹುದು. ಇವಾಗ ನಿಮಗೂ ಕೂಡ ಹೆಣ್ಮಕ್ಳು ಅಂತ ಹೇಳಿದ್ರಿ. ನಿಮ್ಮ ಮಕ್ಕಳು ಓದ್ತಾ ಇರೋದು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ನಾನು ಅವ್ರಿಗೆ ಹೇಳೋದಿಷ್ಟೇ, ನೀವೆಷ್ಟೇ ದುಡೀರಿ, ಏನೇ ಮಾಡಿ, ಫಸ್ಟ್ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೀವು ಕಲೀರಿ. ಏನಾದರೂ ನಿಮ್ಗೆ ಅಪೋಸ್ ಆದಾಗ ಅದನ್ನು ನೀವು ಗಟ್ಟಿಯಾಗಿ ನಿಂತು ಮಾತಾಡೋ ಅಷ್ಟು ಶಕ್ತಿ ಬೇಕು. ಓದೋದು ಒಂದೇ ಅಲ್ಲ, ನಾವು ಯಾವುದೇ ರಂಗಕ್ಕೆ ಹೋದರೂ 10 ಜನದ ಮುಂದೆ ನಿಂತು ನನ್ನ ಸಮರ್ಥನೆ ಮಾಡ್ಕೋಬೇಕು, ನನ್ನ ಅಭಿಪ್ರಾಯಗಳನ್ನು. ಹೆಣ್ಮಕ್ಳು ಆ ರೀತಿ ಇದ್ದರೆ ಅವ್ರಿಗೆ ಯಾವುದೇ ಒಂದು ಕಷ್ಟಗಳು ನಿಭಾಯಿಸ್ಬೋದು. ಮತ್ತು ಏನಂದರೆ ಸ್ವಲ್ಪ ದೊಡ್ಡವ್ರಿಗೆ, ಹಿರಿಯರಿಗೆಲ್ಲ ಅವರು ಗೌರವ ಕೊಟ್ಕೊಂಡು ಹೋಗಬೇಕು. ಎಷ್ಟೇ ಓದಲಿ, ಎಷ್ಟೇ ಇದ್ರಿ, ಯಾವುದೇ ಪೊಸಿಷನ್ಗೆ ಹೋದ್ರೂ ನಾವು ನಮ್ಮದೇ ಆದಂಥ ಒಂದು ತನ ಇರುತ್ತೆ, ಅದನ್ನು ಬಿಟ್ಕೊಡ್ಬಾರ್ದು. ಹೆಣ್ಮಕ್ಳು ಸ್ಟ್ರಾಂಗ್ ಎಷ್ಟು ಆಗ್ತಿರ್ತೀವೋ ಅಷ್ಟೇ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಬೆಳೀತಾ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಳು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಕೆಲವು ಸತಿ ಆ ಹೊಂದಾಣಿಕೆ ಆಗದೆ ಹೋದಾಗ ಮಾತ್ರ ಎದುರು ನಿಲ್ಬಹುದು ಅನ್ನೋದು ನನ್ನ ಭಾವನೆ. ಇತ್ತೀಚೆಗೆ ಹೆಣ್ಮಕ್ಳು ಮರ್ಯಾದೆ ಕೊಡ್ತಾರೆ ಅಂತ ನಿಮಗನ್ಸುತ್ತಾ? ಆಗ್ತಿದೆ. ಕೆಲವು ಸತಿ 2 ಕಡೆಯಿಂದನೂ ಬರಬೇಕು ಅಂತ ನನ್ನ ಭಾವನೆ ಇದೆ.
ಅದಕ್ಕೂ ಏನು ಮಹಿಳಾ ದಿನಾಚರಣೆಯಲ್ಲಿ ನಾವೆಲ್ಲ ಮಹಿಳೆಯರು ಒಂದು ಸ್ವತಂತ್ರ ನಿಲುವನ್ನು ತಗೊಳ್ಳೋಣ, ಹೊಂದಾಣಿಕೆ ಮಾಡಿಕೊಂಡು ಕಚೇರಿ ಕೆಲಸ ಮತ್ತು ಕೌಟುಂಬಿಕ ಎರಡನ್ನೂ ಕೂಡ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ. ಹೆಣ್ಣಿಗೆ ಸ್ವಾವಲಂಬಿ ಜೀವನ ಅನ್ನೋದು ಎಷ್ಟು ಮುಖ್ಯ? ಸ್ವಾವಲಂಬಿ ಜೀವನ ಮುಖ್ಯ, ಆದರೆ ಜೊತೆಲೂ ಕೂಡ ಇರಬೇಕು ಅನಿಸುತ್ತೆ ಎಲ್ಲರೂ. ಆವಾಗಲೇ ಒಂದು ಪರಿಪೂರ್ಣ ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆಗ್ತೀನಿ ಅಂದಾಗ ತಕ್ಷಣವೇ ಹೋರಾಟದ ಮನೋಭಾವನೆ ಬೇರೆ ಬೇರೆ ಆಗಬಾರ್ದು ಅಷ್ಟೇ. ಒಂದು ದಿಕ್ಕಲ್ಲಿ ಹೋದರೆ ಇಬ್ರಿಗೂ ಒಂದು ಮನೋಭಾವನೆಯಲ್ಲಿ ಹೊಂದಾಣಿಕೆ ಇರೋದಕ್ಕೆ ಸಾಧ್ಯ. ಮೇಡಮ್, ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇವತ್ತು ಮಹಿಳಾ ದಿನಾಚರಣೆ ಸೆಲೆಬ್ರೇಟ್ ಮಾಡಲಿಕ್ಕೆ? ಮಹಿಳಾ ದಿನಾಚರಣೆ ಅಂದರೆ ಇವತ್ತು ಕಚೇರಿಯಲ್ಲಿ ಎಲ್ಲ ಸೇರ್ಕೊಳ್ತೀವಿ, ಎಲ್ಲರೂ ಮಾತಾಡಿಕೊಂಡು ಜೊತೆಯಾಗಿರ್ತೀವಿ. ಹಂಗನ್ಬಿಟ್ಟು ಕೆಲಸನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಲ್ಲ, ಕೆಲಸನೂ ಕೂಡ ಮಾಡ್ತಾ ಇರ್ತೀವಿ. ಒಂಥರ ಖುಷಿಯಾಗಿರುತ್ತೆ. ಇವತ್ತು ಎಲ್ಲ ಕಡೆ ಮಹಿಳಾ ಲೇಖನಗಳು ಬರುತ್ತೆ, ನ್ಯೂಸ್ ಪೇಪರಲ್ಲಿ ನೋಡ್ತೀವಿ, ಟಿ ವಿಲಿ ನೋಡ್ತೀವಿ, ಸ್ಪೆಷಲ್ಲಾಗಿರುತ್ತೆ. ಇದೊಂದು ದಿನವೇ ಒಂಥರ ವಿಶೇಷ ಅನ್ಸುತ್ತೆ ನಮಗೆಲ್ಲ. ಹಬ್ಬಗಳನ್ನೆಲ್ಲ ಮನೇಲಿ ಮಾಡ್ತೀವಿ, ಮಹಿಳಾ ದಿನಾಚರಣೆಯನ್ನು ಕಚೇರಿಯಲ್ಲಿ ಮಾಡ್ತೀವಿ ಎಲ್ಲರ ಜೊತೆ ಸೇರಿ. ಇದೊಂಥರ ನಮಗೆ ವಿಶೇಷ ಖುಷಿ ಆಗುತ್ತೆ ಈ ದಿನ. ಹ್ಯಾಪಿ ವಿಮೆನ್ಸ್ ಡೇ ಮೇಡಮ್. ಥ್ಯಾಂಕ್ ಯು, ವಿಶ್ ದ ಸೇಮ್. ಹೇಗಿದೆ ಮೇಡಮ್ ವುಮೆನ್ಸ್ ಡೇ ಸೆಲೆಬ್ರೇಷನ್? ಚೆನ್ನಾಗಿದೆ, ಸಂತೋಷವಾಗಿ ಮಾಡ್ತಾ ಇದ್ದೀವಿ. ಏನೊಂದು ಮೆಸೇಜ್ ಕೊಡ್ತೀರಾ ವುಮೆನ್ಸ್ಗೆ? ವಿಮೆನ್ಸ್ ಡೇ ಒಂದೇ ದಿನ ಸೆಲೆಬ್ರೇಷನ್ ಅಲ್ಲ, ಇವಾಗ ಸ್ಪೆಷಲ್ಲಾಗಿ ನಮಗೋಸ್ಕರ ಒಂದು ದಿನ ಅಂತಿಟ್ಟಿದ್ದಾರೆ. ಹೆಣ್ಣಿಗೆ ಭಾರತದಲ್ಲಿ ಭೂಮಿಯ ತೂಕಕ್ಕೆ ತೋಲಿಸಿ ಹೆಣ್ಣನ್ನು ಭೂಮಿಗೆ ಹೋಲಿಸ್ತಾರೆ. ಅವಳಿಗಿರೋ ಗೌರವ ಅವಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಇದ್ದೇ ಇದೆ. ಆದರೆ ಇದನ್ನು ನೀನು ಹೆಣ್ಣು, ನಿನಗೋಸ್ಕರ ಒಂದು ನಿನಗೂ ಮಾನ್ಯತೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ದಿನವನ್ನು ವಿಮೆನ್ಸ್ ಡೇ ಆಗಿ ಇಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತನ್ನನ್ನು ತಾನು ಗುರುತಿಸ್ಕೊಳ್ತಿದ್ದಾಳಲ್ವಾ? ಖಂಡಿತವಾಗ್ಲೂ ಹಿಂದಿನ ಕಾಲದಲ್ಲಿ ಹೊರಗೆ ಬರ್ತಿರಲಿಲ್ಲ ಅವ್ರು ಅಷ್ಟೇ. ಆದರೆ ಮನೆಯಲ್ಲಿ ಹೆಣ್ಣು ಮಾಡ್ತಾ ಇರುವಂಥ ಕಾರ್ಯದ ಭಾರ ಹೆಚ್ಚಾಗಿಯೇ ಇತ್ತು. ಈಗ ಸ್ವತಂತ್ರವಾಗಿ ಅಂದರೆ ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಒಂದು ಹೆಚ್ಚಿಗೆ ಇತ್ತಿತ್ತಲಾಗಿ ಜಾಸ್ತಿ ಸಿಗ್ತಿರ್ಬೋದು. ಈ ಕಾಲದಲ್ಲಿ ಹೆಣ್ಣು ಯಾರು ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ, ತನ್ನ ಆರ್ಥಿಕ ಸ್ವಾತಂತ್ರ್ಯವನ್ನು ತಾನು ಪಡೆದು ತಾನು ಸ್ವಾವಲಂಬಿಯಾಗಿರೋದಕ್ಕೆ ಬಯಸ್ತಾಳೆ. ಹೆಣ್ಣಿಗೆ ಸಮಾಜಕ್ಕೆ ಕೊಡುಗೆ ಕೊಡೋದು ಎಷ್ಟು ಮುಖ್ಯ ಅವಳಿಗೆ? ಹೆಣ್ಣು ಗಂಡು ಎರಡೂ ಸೇರಿ ದುಡಿದಾಗ್ಲೇ ಸಮಾಜ ಉದ್ಧಾರ ಆಗೋದು, ದೇಶ ಉದ್ಧಾರ ಆಗೋದು. ಇವರೇ ಆಗಬೇಕು ಅಂತಿಲ್ಲ. ಅವಳ ಕೊಡುಗೆ 50% ಗಂಡಿನಷ್ಟೇ ಇದೆ. ನಿಮ್ಮ ಜೀವನದಲ್ಲಿ ಮರೆಯಲಾಗದ ಹೆಣ್ಣು ಮಹಿಳೆ ಅಂತ ಯಾರಾದರೂ ಇದ್ದರೆ ಯಾರು? ನನಗಿರೋದು ಒಬ್ಬನೇ ಮಗ. ಹಾಗಾಗಿ ನನ್ನ ಹೆಣ್ಣು ಮರೆಯಲಾಗದ ಹೆಣ್ಣಂದರೆ ಎಲ್ಲರಿಗೂ ಅವ್ರವ್ರ ತಾಯಿನೇ. ಹಾಗಾಗಿ ನನ್ನ ತಾಯಿ ನನ್ನ ಪಾಲಿಗೆ ಮರೆಯಲಾದಂಥ ಹೆಣ್ಣು. ಯಾಕೆ? ತಾಯಿ 9 ತಿಂಗಳು ಇಟ್ಕೊಂಡು ಹೊತ್ತು ನಮ್ಮನ್ನು ಸಾಕ್ತಾಳೆ, ನಮಗೋಸ್ಕರ ತ್ಯಾಗ ಮಾಡ್ತಾಳೆ. ನಾನು ತಾಯಿಯಾಗಿಯೂ ನನ್ನ ಮಗನಿಗೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದೀನಿ. ನನಗೋಸ್ಕರ ನಾನು ಇಷ್ಟೊಂದು ಮಂತಲ್ಲಿ ಬೆಳಿಬೇಕಾದ್ರೆ ನನ್ನ ತಾಯಿ ತ್ಯಾಗನೇ ಕಾರಣ ಆಗಿರುತ್ತೆ. ಹಾಗಾಗಿ ಅವಳು ನನ್ನ ಪಾಲಿಗೆ ಆದರ್ಶ ಹೆಣ್ಣು. ಇವಾಗ ನೀವು ಇಲ್ಲೂ ಕೆಲಸ ಮಾಡ್ತೀರಾ, ಮನೆಯಲ್ಲೂ ಕೆಲಸ ಮಾಡಬೇಕು, ಒತ್ತಡ ಅಂತ ಅನ್ಸಲ್ವಾ? ಕೆಲವು ಸಮಯದಲ್ಲಿ ಆಗತ್ತೆ, ಆದರೆ ಡಿಟರ್ಮಿನೇಷನ್ ಅನ್ನೋದು ಒಂದು ಇದ್ದುಬಿಟ್ರೆ ನಾವು ನಿಭಾಯಿಸೋಕ್ಕಾಗತ್ತೆ. ಈಗ ಒಬ್ಳು ಹೆಣ್ಣಿಗೆ ಸಮಾನತೆ ಗೌರವ ಅನ್ನೋದು ಎಷ್ಟು ಮುಖ್ಯ? ನಾನು ಆಗಲೇ ಹೇಳಿದಾಗೆ ಇಬ್ಬರಿಗೂ ಅಷ್ಟೇ ಪ್ರಮಾಣದಲ್ಲಿ ಗೌರವ ಕೊಡಬೇಕು. ಎರಡು ಕಡೆಗೂ ಅಂದರೆ ಹೆಣ್ಣಾಗಿ ನನಗೂ ಗೌರವ ಬೇಕು. ಹಾಗಂತ ಹೆಣ್ಣಿಗೆ ಮಾತ್ರ ಅಂತಲ್ಲ, ಸಮಾಜದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೂ ಸಮಾನವಾದಂಥ ಹಕ್ಕು ಇದೆ. ಅಷ್ಟೇ ಗೌರವನೂ ಕೊಡಬೇಕಾಗತ್ತೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ನೋಡುವ ರೀತಿ ಹೇಗಿದೆ? ನನ್ನ ಜೊತೆ ಎಲ್ಲ ನನ್ನ ಸಹೋದ್ಯೋಗಿ ಬಾಂಧವರು ತುಂಬ ಚೆನ್ನಾಗೇ ಇದ್ದಾರೆ. ತುಂಬ ಪ್ರೀತಿಯಿಂದ ಇದ್ದೀವಿ. ನಾವು ಒಂದು ಕುಟುಂಬದಂತೆಯೇ ಬದುಕ್ತಾ ಇದ್ದೀವಿ ಇಲ್ಲಿ. ಓಕೆ, ನಿಮ್ಮ ಕಡೆಯಿಂದ ಒಂದು ಮಹಿಳಾ ದಿನಾಚರಣೆಗೆ ವಿಶ್ ಯು ಹ್ಯಾಪಿ ವಿಮೆನ್ಸ್ ಡೇ. ಏನಾದ್ರು ಒಂದು ಮೆಸೇಜ್? ಸ್ತ್ರೀ ಅನ್ನುವಂಥ ಒಂದು ಹೆಸರು ಹೆಣ್ಣನ್ನು ಗುರುತಿಸೋದಕ್ಕೆ ಕಾರಣ ಆಗಿದೆ. ಅದು ಒಂದೇ ಸಾಕು ಅನ್ನುವಂಥದ್ದು ಕವಿಯೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಹೀಗಾಗಿ ಸ್ತ್ರೀ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದಿದ್ದಾಳೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.